ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿ ರಚನೆಗಳು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ದತ್ತಕಿರಣದ ಆರಂಭಿಕ ಬಿಂದುವಿನಿಂದ ಕೋನಗಳನ್ನು ರಚಿಸುವುದು ಯಾವ ರೀತಿಯಾಗಿ, ಕೋನಾರ್ಧಕ ಮತ್ತು ಲಂಬಾರ್ಧಕಗಳನ್ನು ರಚಿಸುವುದು ಯಾವ ರೀತಿ ಅಂತ ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದರೆ, ಇವಾಗ ಅದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 11.1 ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಕ್ಸಸೈಸ್ 11.1ರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಈಗ ಯಾವ ರೀತಿಯಾಗಿ ನಾವು 90 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ಒಂದು ಅಳತೆ ಪಟ್ಟೆಯನ್ನು ತೆಗೆದುಕೊಂಡು ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು. ಈ ರೀತಿಯಾಗಿ ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಅಳತೆಯ ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು. ಈ ಒಂದು ರಚನೆಗೆ ನಾವು ಓ ಅಥವಾ ಎ ಅಂತ ಈ ರೀತಿಯಾಗಿ ಹೆಸರನ್ನು ಕೊಡೋಣ. ಇದು ಕಂಟಿನ್ಯೂಸ್ ಆಗುವಂಥ ರೇಖೆಯಾಗಿದೆ. ಇದು ಸ್ಥಿರ ಬಿಂದು ಅಥವಾ ಇದನ್ನು ಆರಂಭಿಕ ಬಿಂದು, ಇದು ಎ ಎನ್ನುವಂಥದ್ದು ಅಂತಿಮ ಬಿಂದು ಆಗಿರುತ್ತೆ. ಆರಂಭಿಕ ಬಿಂದುವಿನಲ್ಲಿ ನಾವು 90 ಡಿಗ್ರಿ ಕೋನವನ್ನು ಉಂಟು ಆಗುವ ರೀತಿಯಲ್ಲಿ ಯಾವ ರೀತಿಯಾಗಿ ಅಂತ ಮಾಡೋಣ. ಇವಾಗ ಓವನ್ನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ನಾವೀಗ ಒಂದು ಕಂಸವನ್ನು ರಚನೆಯನ್ನು ಮಾಡಬೇಕಾಗ್ತದೆ. ಇವಾಗ ಓವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಯಾವುದಾದ್ರೂ ಒಂದು ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಇವಾಗ ನಾನು 2 ಸೆಂಟಿಮೀಟರ್ ಈ ಒಂದು ತ್ರಿಜ್ಯವನ್ನು ತೆಗೆದುಕೊಂಡಿದ್ದೀನಿ. ಈ ಕೈವಾರದಿಂದ ಒಂದು ಕಂಸವನ್ನು ರಚನೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಕಂಸ. ನಾವು ಈ ಕಂಸದಿಂದ ಓ ಎ ರೇಖಾಖಂಡವನ್ನು ಒಂದು ಬಿಂದುವಿನಲ್ಲಿ ಅರ್ಧಿಸ್ತಾ ಇದೆ. ಈ ಕಂಸಕ್ಕೆ ನಾನು ಬಿ ಅಂತ ಹೇಳಿ ತಗೋತೀನಿ. ಈ ಬಿ ಅನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕಂಸದ ತ್ರಿಜ್ಯವನ್ನು ನಾನು ಬದಲಾಯಿಸ್ತಾ ಇಲ್ಲ. ಈ ಬಿ ಅನ್ನು ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ಕಂಸವನ್ನು ಛೇದಿಸ್ತಾ ಇದ್ದೀನಿ ಅಥವಾ ಅರ್ಧಿಸ್ತಾ ಇದ್ದೀನಿ. ಈ ರೀತಿ ಅರ್ಧಿಸಿದ ನಂತರ ಇಲ್ಲಿ ಕೂಡ ನಮಗೆ ಒಂದು ಬಿಂದು ಸಿಗುತ್ತೆ. ಇದಕ್ಕೆ ಸಿ ಅಂತೇಳಿ ಕರೆಯೋಣ. ಈಗ ಸಿ ಕೇಂದ್ರವನ್ನು ಇಟ್ಕೊಂಡು ನಾವು ತ್ರಿಜ್ಯವನ್ನು ಬದಲಾಯಿಸ್ತಾ ಇಲ್ಲ. ಇಲ್ಲಿ ಓ ಎ ಕೂಡ ಅಷ್ಟೇ ಇದೆ, ಬಿ ಸಿ ಕೂಡ ಅಷ್ಟೇ ಇದೆ. ಸಿಯನ್ನು ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ಕಂಸವನ್ನು ನಾನಲ್ಲಿ ರಚನೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಈ ಒಂದು ಬಿಂದುವಿಗೆ ನಾನು ಡಿ ಅಂತ ಹೇಳಿ ಕರಿತೀನಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಯಾವುದೇ ರೀತಿಯಾದ ತ್ರಿಜ್ಯವನ್ನು ಬದಲಾಯಿಸ್ತಾ ಇಲ್ಲ. ಈಗ ಸಿ ಕೇಂದ್ರವನ್ನಾಗಿಟ್ಟುಕೊಂಡು ಈ ರೀತಿಯಾಗಿ ಇಲ್ಲಿ ಒಂದು ಕಂಸವನ್ನು ರಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಡಿ ವನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿಯೂ ಕೂಡ ಒಂದು ಕಂಸವನ್ನು ರಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಒಂದು ಬಿಂದು ಸಿಗ್ತಾ ಇದೆ. ಇದಕ್ಕೆ ನಾವು ಪಿ ಅಂತ ಹೇಳಿ ಕರೆಯೋಣ. ಇವಾಗ ಒ ಪಿಯನ್ನು ನಾವು ಸೇರಿಸೋಣ. ಒ ಪಿ ರೇಖಾಖಂಡವನ್ನು ಸೇರಿಸೋಣ. ಈ ರೀತಿಯಾಗಿ ಓಕೆ, ಇವಾಗ ನಾವು ಇಮ್ಯಾಜಿನರಿ ಲೈನ್ಗಳನ್ನು ತೆಗೆದುಕೊಳ್ಳೋಣ. ಅದೇ ರೀತಿಯಾಗಿ ಈಗ ಇದು ನಮಗೆ ಪಿ ಒ ಎ ಅನ್ನುವಂಥದ್ದು 90 ಡಿಗ್ರಿ ಕೋನ ಸಿಗ್ತಾ ಇದೆ. ಲಂಬಕೋನವನ್ನು ಈ ರೀತಿಯಾಗಿ ನಾವು ತೆಗೆದುಕೋಬೇಕು. ಲಂಬಕೋನ ಸಿಕ್ಕ ನಂತರ ನಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು. ಲಂಬಕೋನವನ್ನು ರಚಿಸಿ ಇದಕ್ಕೆ ಸಮರ್ಥನೆಯನ್ನು ಕೊಡಿ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಇವಾಗ ಬಿ ಸಿಯನ್ನು ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಒ ಸಿಯನ್ನು ಕೂಡ ಜಾಯಿನ್ ಮಾಡಿ. ನಂತರ ಡಿ ಸಿಯನ್ನು ಕೂಡ ಜಾಯಿನ್ ಮಾಡಿ. ಪಿ ಸಿಯನ್ನು ಕೂಡ ಜಾಯಿನ್ ಮಾಡಿ. ಓಕೆ, ಈ ರೀತಿಯಾಗಿ ರಚನೆಯನ್ನು ಮಾಡ್ಕೋಬೇಕು. 90 ಡಿಗ್ರಿ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ಯಾವ ರೀತಿಯಾಗಿ ರಚನೆ ಮಾಡ್ಬೋದು ಅಂತ ನಾವು ಈಗ ನೋಡಿದ್ವಿ. ಇದಕ್ಕೆ ನಾವು ಜಸ್ಟಿಫಿಕೇಷನನ್ನು ಯಾವ ರೀತಿಯಾಗಿ ಕೊಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ಜಸ್ಟಿಫಿಕೇಷನ್ ಅಥವಾ ಸಮರ್ಥನೆ ಯಾವ ರೀತಿಯಾಗಿ ನೋಡುವಂಥ. ಇವಾಗ ಸಾಧನೆ ನಾವೇನನ್ನು ಸಾಧಿಸಬೇಕಾಗಿದೆ? ಪಿ ಒ ಬಿ ಅನ್ನುವಂಥದ್ದು 90 ಡಿಗ್ರಿ ಅಂತ ಸಾಧಿಸಬೇಕಾಗಿದೆ. ನಾವು ಆಲ್ರೆಡಿ ಇವಾಗ ಈ ಒಂದು ಜಾಮಿಟ್ರಿ ಮೂಲಕ ಸಾಧನೆಯನ್ನು ಮೂಡಿದ್ವಿ. ಅದನ್ನು ನಾವು ಬಾಯಿ ಮಾತಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ಸಮರ್ಥನೆಯನ್ನು ಕೊಡಬೇಕು ಅನ್ನೋದನ್ನು ನೋಡ್ತಾ ಹೋದಾಗ ನಾವು ರಚನೆಯನ್ನು ಮಾಡ್ಕೊಂಡು ಏನಂತ ಓ ಶಿಯನ್ನು ಜೋಡಿಸಿದ್ವಿ, ಓ ಡಿಯನ್ನು ಕೂಡ ಜೋಡಿಸಿದ್ವಿ. ಇವಾಗ ಓ ಡಿಯನ್ನು ಕೂಡ ಜೋಡಿಸ್ಬೇಕಾಗಿತ್ತು. ಇಲ್ಲಿಯೂ ಕೂಡ
ODಯನ್ನು ರಚನೆ ಮಾಡ್ಕೊಳ್ಳಿ. OD ಮತ್ತು DP ಮತ್ತು PC ಮತ್ತು CB ಎಲ್ಲವನ್ನು ಕೂಡ ನಾವು ಇಲ್ಲಿ ಜೋಡಿಸ್ಕೊತೀವಿ. ನಂತರ ಸಾಧನೆಯನ್ನು ನೋಡಿದಾಗ ಇಲ್ಲಿ OB ಸಮಾನಾಂತರ BC ಇರುತ್ತೆ, BCಗೆ ಸಮಾನಾಂತರ OC ಇರುತ್ತೆ. ಅಂದರೆ ತ್ರಿಭುಜ OBC ಒಂದು ಸಮಬಾಹು ತ್ರಿಭುಜ ಆಗಿದೆ. ತ್ರಿಭುಜ OBC ಒಂದು ಸಮಬಾಹು ತ್ರಿಭುಜ ಆಗಿದೆ. ಹಾಗಾದರೆ ಸಮಬಾಹು ತ್ರಿಭುಜ ಇದ್ದರೆ ಆ್ಯಂಗಲ್ BOC 60 ಡಿಗ್ರಿ ಇರುತ್ತೆ. ಆ್ಯಂಗಲ್ BOC ಇದು 60 ಡಿಗ್ರಿ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ OD ಕೂಡ ODಗೆ DC ಸಮನಾಗಿರ್ತದೆ, DCಗೆ OC ಸಮನಾಗಿರ್ತದೆ. ಅಂದರೆ ಇವಾಗ ODC ಕೂಡ ಒಂದು ಸಮಬಾಹು ತ್ರಿಭುಜ ಆಗಿದೆ. ಆದ್ದರಿಂದ DOC ಕೂಡ 60 ಡಿಗ್ರಿ ಇರುತ್ತದೆ. ಇವೆರಡೂ ಕೂಡ ಸಮಬಾಹು ತ್ರಿಭುಜ ಇದ್ದಾವೆ. ಎರಡು ಕೂಡ ಸಮಬಾಹು ತ್ರಿಭುಜ ಇದ್ದರೆ ಅಂದರೆ ಸಮಬಾಹು ತ್ರಿಭುಜದಲ್ಲಿ ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತವೆ. ಆದ್ದರಿಂದ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಹಾಗಾಗಿ ತ್ರಿಭುಜ BOC ಸರ್ವಸಮ, ತ್ರಿಭುಜ OCD ಈ ಎರಡು ತ್ರಿಭುಜಗಳು ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಹಾಗಾದರೆ ಆ್ಯಂಗಲ್ BOCಗೆ ಸಮನಾಗಿ ಆ್ಯಂಗಲ್ DOC ಕೂಡ ಇದೆ. ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ಹಾಗಾದರೆ ಆ್ಯಂಗಲ್ COP ಅಂದರೆ ಇದು DOCಯ ಅರ್ಧದಷ್ಟು ಇರುತ್ತದೆ. ಆ್ಯಂಗಲ್ CPO ಅಥವಾ ಆ್ಯಂಗಲ್ COP ಎನ್ನುವಂಥದ್ದು ಆ್ಯಂಗಲ್ DOCಯ ಅರ್ಧದಷ್ಟು ಇರುತ್ತದೆ. ಆದ್ದರಿಂದ ಆ್ಯಂಗಲ್ COP = 1/2 ಆ್ಯಂಗಲ್ DOC ಇರುತ್ತೆ. ಆ್ಯಂಗಲ್ DOC ಎಷ್ಟಿದೆ? 60 ಡಿಗ್ರಿ ಇದೆ. 1/2 × 60 ಅಂದಾಗ ಆ್ಯಂಗಲ್ COP = 30 ಡಿಗ್ರಿ ಆಗಿದೆ. ಹಾಗಾದರೆ ಆ್ಯಂಗಲ್ POA ಅಂದಾಗ ಆ್ಯಂಗಲ್ COB ಪ್ಲಸ್ ಆ್ಯಂಗಲ್ CPO ಎರಡನ್ನೂ ಕೂಡಿ ಆ್ಯಂಗಲ್ POA ಪ್ಲಸ್ ಆ್ಯಂಗಲ್ BOC ಪ್ಲಸ್ ಆ್ಯಂಗಲ್ COP ಎರಡನ್ನೂ ಕೂಡಿ ಆ್ಯಂಗಲ್ POC = BOC ಎಷ್ಟಿದೆ? 60 ಡಿಗ್ರಿ ಇದೆ. ಆ್ಯಂಗಲ್ COP ಎಷ್ಟಿದೆ? 30 ಡಿಗ್ರಿ ಇದೆ. ಆ್ಯಂಗಲ್ POC = 60 ಡಿಗ್ರಿ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡಿರುವಂಥ ರಚನೆ 90 ಡಿಗ್ರಿಗೆ ಸಮನಾಗಿದೆ ಅಂತ ನಾವು ಈ ರೀತಿಯಾಗಿ ಸಮರ್ಥನೆಯನ್ನು ಕೊಡಬೇಕಾಗ್ತದೆ. ಎರಡನೇ ಪ್ರಶ್ನೆ, ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 45 ಡಿಗ್ರಿ ಕೋನವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಎರಡನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಎರಡನೇ ಪ್ರಶ್ನೆಯ ಪರಿಹಾರ ತುಂಬ ಸಿಂಪಲ್ ಆಗಿದೆ. ಯಾಕಂದರೆ ಮೊದಲನೇದಾಗಿ ನೀವು 90 ಡಿಗ್ರಿ ಯಾವ ರೀತಿಯಾಗಿ ರಚನೆಯನ್ನು ಮಾಡ್ಕೋದಂತ ನೋಡಿದ್ರಿ. ಅದರ ಒಂದು ಕೋನಾರ್ಧಕವನ್ನು ರಚನೆ ಮಾಡಿದರೆ ಸಾಕು, ಅದು 45 ಡಿಗ್ರಿ ಆಗುತ್ತೆ. ಸೊ ಒಂದು ಸಾರಿ ಮತ್ತೆ ನೋಡೋಣ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ. ಮೊದಲನೇದಾಗಿ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು. ಇದಕ್ಕೆ ನಾವು OA ಅಂತ ಹೆಸರಿಡೋಣ. O ಎನ್ನುವಂಥದ್ದು ಆರಂಭಿಕ ಬಿಂದು, A ಅಂತಿಮ ಬಿಂದು ಆಗಿರುತ್ತೆ. O ಅನ್ನುವಂಥದ್ದು ಇಲ್ಲಿ ಆರಂಭಿಕ ಬಿಂದು ಆಗಿರುತ್ತೆ. O ಅನ್ನು ನಾವು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು. O ಅನ್ನು ಒಂದು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಒಂದು ನಿರ್ದಿಷ್ಟ ಅಳತೆ ಅಥವಾ ಯಾವುದಾದ್ರೂ ಒಂದು ನಿಮಗೆ ದೋಚಿದಂಥ ಒಂದು ಅಳತೆಯನ್ನು ತೆಗೆದುಕೊಂಡು ಒಂದು ಕಂಸವನ್ನು ರಚನೆ ಮಾಡೋಣ. ನಾವು ಈ ರೀತಿಯಾಗಿ ಕಂಸವನ್ನು ರಚನೆ ಮಾಡಿದಾಗ ಈ OA ರೇಖಾಖಂಡವನ್ನು B ಬಿಂದುವಿನಲ್ಲಿ ಈ ಕಂಸ ಏನು ಮಾಡುತ್ತೆ? ಛೇದಿಸುತ್ತೆ. ನಂತರ B-ವನ್ನು ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ಕಂಸವನ್ನು ರಚನೆ ಮಾಡೋಣ. ಇದಕ್ಕೆ ನಾವು C ಅಂತ ಹೇಳಿ ಕರೆಯೋಣ. ನಂತರ C-ವನ್ನು ಕೇಂದ್ರವಾಗಿಟ್ಟುಕೊಂಡು D-ಯನ್ನು ಕಂಡುಹಿಡಿಯೋಣ. ಇಲ್ಲಿ ಯಾವುದೇ ರೀತಿಯಾದ ತ್ರಿಜ್ಯಗಳನ್ನು ನಾನು ಚೇಂಜಸ್ ಮಾಡ್ತಾ ಇಲ್ಲ, ಒಂದೇ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡಿದ್ದೀನಿ. OB ಕೂಡ ಅಷ್ಟೇ ಇದೆ, BC ಕೂಡ ಅಷ್ಟೇ ಇದೆ, ನಂತರ CD ಕೂಡ ಅಷ್ಟೇ ಇರ್ತದೆ. ಓಕೆ, ಇವಾಗ ನಾವು 90 ಡಿಗ್ರಿಯನ್ನು ರಚನೆ ಮಾಡ್ಕೋಬೇಕು. ಇವಾಗ C ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ಕಂಸ, D-ಯನ್ನು ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ಕಂಸ. ಈ ರೀತಿಯಾಗಿ ನಮಗೆ ಇನ್ನೊಂದು ಬಿಂದು ಸಿಗುತ್ತೆ. ಅದನ್ನು ನಾವು
ಕ್ಯೂ ಅಥವಾ ಪಿ ಅಂತ ಹೇಳಿ ಕರೆಯೋಣ. ಈ ಒ ಪಿ ರೇಖಾಖಂಡವನ್ನು ಈಗ ಜೋಡಿಸೋಣ. ಇವಾಗ ನಮಗೆ ಏನು ಸಿಗುತ್ತೆ? 90 ಡಿಗ್ರಿ ಕೋನ ಸಿಗುತ್ತೆ. ಇದಕ್ಕೆ ನಾವು ಏನು ಮಾಡಬೇಕು? ಇವಾಗ ಕೋನಾರ್ಧಕವನ್ನು ರಚನೆ ಮಾಡೋಣ. ಕೋನಾರ್ಧಕ ಅಂದರೆ ಇಲ್ಲಿ ನೋಡಿ, ಕೋನಾರ್ಧಕ ಅಂದರೆ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಅಳತೆ ಅಂದರೆ ಒ ಎ ಏನಿದೆ ಅದರ ಅರ್ಧಕ್ಕಿಂತ ಹೆಚ್ಚಿಗೆ ನಾವು ಅಳತೆಯನ್ನು ತಗೋಬೇಕು. ಅರ್ಧಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡು ಈ ರೀತಿಯಾಗಿ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು O ಬಿಂದುವಿನಲ್ಲಿ ತೆಗೆದುಕೊಂಡು. ನಂತರ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಬಿ ಎನ್ನುವಂಥದ್ದು ಒಂದು ಕೇಂದ್ರ ಬಿಂದು ಇದೆ. ನಂತರ ಈ ಒ ಪಿ ರೇಖಾಖಂಡವನ್ನು ಇನ್ನೊಂದು ಬಿಂದುವಿನಲ್ಲಿ ಕೂಡ ಈ ರೇಖೆ ಏನು ಮಾಡ್ತಾ ಇದೆ? ಛೇದಿಸ್ತಾ ಇದೆ. ನಾವು ಅದಕ್ಕೆ ಕ್ಯೂ ಅಂತ ಹೇಳಿ ಕರೆಯೋಣ. ಈಗ ಬಿ ಮತ್ತು ಕ್ಯೂಗಳನ್ನು ಕೇಂದ್ರವಾಗಿಟ್ಟುಕೊಂಡು ಇದರ ಅರ್ಧಕ್ಕಿಂತ ಹೆಚ್ಚಿಗೆ ಒಂದು ಕೋನವನ್ನು ತೆಗೆದುಕೊಳ್ಳೋಣ. ಈ ರೀತಿಯಾಗಿ ಕಂಸವನ್ನು ರಚಿಸೋಣ. ನಂತರ ಕ್ಯೂವನ್ನು ಕೇಂದ್ರವಾಗಿಟ್ಟುಕೊಂಡು ಈ ರೀತಿಯಾಗಿ ಕಂಸವನ್ನು ರಚಿಸೋಣ. ಈಗ ಒಂದು ಬಿಂದು ಸಿಗುತ್ತೆ. ಇದಕ್ಕೆ ನಾವು ಆರ್ ಅಂತ ಹೇಳಿ ಕರೆಯೋಣ. ಈ ಬಿಂದುವನ್ನು ಒ ಪಿ ಮೂಲಕ ನಾವೀಗ ಸೇರಿಸೋಣ. ಒ ಆರನ್ನು ಸೇರಿಸಿದಾಗ ಈ ಒಂದು ಪಿ ಒ ಎಯ ಕೋನಾರ್ಧಕವನ್ನು ರಚನೆ ಮಾಡಿದ್ವಿ. ಇವಾಗ 90 ಡಿಗ್ರಿಯ ಅರ್ಧದಷ್ಟು ಅಂದರೆ ಇದು 45 ಡಿಗ್ರಿ ಕೋನ ಇರುತ್ತೆ. 45 ಡಿಗ್ರಿ ಕೋನ ಯಾವುದಿದೆ? ಆರ್ ಒ ಎ ಅನ್ನುವಂಥದ್ದು 45 ಡಿಗ್ರಿ ಕೋನ ಇರುತ್ತೆ. ಓಕೆ, ಇದನ್ನು ನಾವು ಯಾವ ರೀತಿಯಾಗಿ ಜಸ್ಟಿಫಿಕೇಷನನ್ನು ಕೊಡೋಣ, ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡೋಣ. ಓಕೆ, ಇವಾಗ ನಾವು ಒಂದು ಲಂಬಕೋನವನ್ನು ಯಾವ ರೀತಿಯಾಗಿ ರಚನೆ ಮಾಡುವಂತ ಗೊತ್ತಿದೆ. ಅಲ್ಲಿವರೆಗೂ ಕೂಡ ಆ್ಯಂಗಲ್ ಪಿ ಒ ಎ 90 ಡಿಗ್ರಿ ಆಗಿರುತ್ತೆ. ಬಿ ಮತ್ತು ಕ್ಯೂ ಬಿಂದುವಿನಿಂದ ಆರ್ ಬಿಂದುವಿನಲ್ಲಿ ಛೇದಿಸಿದಾಗ ಬಿ ಮತ್ತು ಕ್ಯೂ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಆರ್ ಬಿಂದುವನ್ನು ನಾವಿಲ್ಲಿ ಛೇದಿಸಿದಾಗ ಒ ಆರ್ ಕೋನಾರ್ಧಕವನ್ನು ರಚಿಸುವಂಥದ್ದು. ಆವಾಗ ಏನಾಗುತ್ತೆ? ಆರ್ ಒ ಎ = ಪಿ ಒ ಎ ಅರ್ಧದಷ್ಟು ಇರುತ್ತದೆ. ಆರ್ ಒ ಎ ಅನ್ನುವಂಥದ್ದು ಪಿ ಒ ಎನ ಅರ್ಧದಷ್ಟು ಇರುತ್ತದೆ. ಆರ್ ಒ ಎ = 1/2 90 ಡಿಗ್ರಿ ಅಂದಾಗ ಅದು 45 ಡಿಗ್ರಿ ಆಗಿರುತ್ತೆ. ಈ ರೀತಿಯಾಗಿ 45 ಡಿಗ್ರಿ ಕೋನವನ್ನು ಹೊಂದಿರುವಂಥ ಒಂದು ರಚನೆಯನ್ನು ನಾವು ನೋಡಿದ್ವಿ. ಈ ರೀತಿಯಾಗಿ ಸಮರ್ಥನೆಯನ್ನು ಕೊಡಬೇಕಾಗ್ತದೆ. ಇಲ್ಲಿ ರಚನಾ ಹಂತಗಳನ್ನು ಕೇಳೋದಿಲ್ಲ, ಕೇಳಿದ್ರು ಕೂಡ ನಮಗೆ ಗೊತ್ತಿರುತ್ತೆ. ಈ ಒಂದು ಡಯಾಗ್ರಾಮ್ ಮೇಲೆ ನಿಮಗೆ ಆನ್ಸರ್ ಮಾರ್ಕ್ಸ್ಗಳನ್ನು ಕೊಡುವಂಥದ್ದಾಗಿರುತ್ತೆ. ಸೊ ನೀಟಾಗಿ ಚಿತ್ರವನ್ನು ಬಿಡಿಸಿ ರಚಿಸಿ ಜಸ್ಟಿಫಿಕೇಷನ್ನ ಯಾವ ರೀತಿಯಾಗಿ ಕೊಡಬೇಕಂತ ರಿಪೀಟಾಗಿ ಓದ್ತಾ ಬನ್ನಿ, ನೋಡ್ತಾ ಬನ್ನಿ. ವಿಡಿಯೋನ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ 3ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಅಳತೆಗಳ ಕೋನಗಳನ್ನು ರಚಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ರೀತಿಯಾಗಿ ರಚನೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಜಸ್ಟಿಫಿಕೇಷನ್ ಅಥವಾ ಸಮರ್ಥಿಸಿ ಅಂತ ಕೇಳಿಲ್ಲ, ಓನ್ಲಿ ಏನು ಕೇಳಿದ್ದಾರೆ? ಕೋನಗಳನ್ನು ರಚಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ.